ಒಂದು ದಿನ ಪೆಟ್ರೋಲ್ ಪಂಪ್ಗಳಲ್ಲಿ ಇಂಧನ ಸಂಪೂರ್ಣ ಮುಗಿದರೆ ಏನಾಗುತ್ತೆ? ರಸ್ತೆಯ ಮೇಲೆ ಸಾವಿರಾರು ವಾಹನಗಳು ನಿಂತುಕೊಳ್ಳಬಹುದು, ಸಾರಿಗೆ ವ್ಯವಸ್ಥೆ ಸ್ಥಗಿತವಾಗಬಹುದು ಮತ್ತು ಜಗತ್ತಿನ ಆರ್ಥಿಕ ವ್ಯವಸ್ಥೆಯೇ ಸ್ಥಿರವಾಗಬಹುದು. ಆದರೆ ಈ ಸಂಪೂರ್ಣ ಎನರ್ಜಿ ಸಿಸ್ಟಮ್ ಅನ್ನು ನಿಯಂತ್ರಿಸುವ ಒಂದು ಸಣ್ಣ ಸಮುದ್ರ ಮಾರ್ಗ ಇದೆ. ಇದು ಜಗತ್ತಿನ ಅತ್ಯಂತ ಪ್ರಮುಖ ಎನರ್ಜಿ ಚೆಕ್ ಪಾಯಿಂಟ್. ಇಂದು ಜಗತ್ತಿನ ಬಹುತೇಕ ದೇಶಗಳು ಕ್ರೂಡ್ ಆಯಿಲ್ ಮೇಲೆ ಅವಲಂಬಿತವಾಗಿವೆ. ವಾಹನಗಳು, ವಿಮಾನಗಳು, ಕಾರ್ಖಾನೆಗಳು ಎಲ್ಲವೂ ಇಂಧನದ ಮೇಲೆ ಕೆಲಸ ಮಾಡುತ್ತವೆ. ಆದರೆ ಈ ಆಯಿಲ್ ಎಲ್ಲಿಂದ ಬರುತ್ತೆ? ಜಗತ್ತಿನ ಹೆಚ್ಚಿನ ಕ್ರೂಡ್ ಆಯಿಲ್ ಮಿಡಲ್ ಈಸ್ಟ್ ದೇಶಗಳಲ್ಲಿ ಉತ್ಪಾದನೆಯಾಗುತ್ತದೆ. ಸೌದಿ ಅರೇಬಿಯಾ, ಇರಾಕ್, ಇರಾನ್, ಕುವೈತ್ ಈ ದೇಶಗಳು ವಿಶ್ವದ ಪ್ರಮುಖ ಆಯಿಲ್ ಉತ್ಪಾದಕರು. ಕ್ರೂಡ್ ಆಯಿಲ್ ಭೂಮಿಯ ಆಳದಲ್ಲಿದೆ. ಅದನ್ನು ತೆಗೆದುಕೊಳ್ಳಲು ದೊಡ್ಡ ಆಯಿಲ್ ಡ್ರಿಲ್ಲಿಂಗ್ ರಿಂಗ್ಸ್ ಬಳಸಲಾಗುತ್ತದೆ. ಸಮುದ್ರದ ಮಧ್ಯದಲ್ಲಿ ಇರುವ ಅಪ್ಸ್ಟೇರ್ ಪ್ಲಾಟ್ಫಾರ್ಮ್ಸ್ ಭೂಗರ್ಭದಿಂದ ಕ್ರೂಡ್ ಆಯಿಲ್ ತೆಗೆದುಕೊಳ್ಳುತ್ತವೆ. ನಂತರ ಈ ಆಯಿಲ್ ಟ್ಯಾಂಕರ್, ಶಿಪ್ಸ್ ಮತ್ತು ಪೈಪ್ಲೈನ್ ಮೂಲಕ ರಿಫಿನರಿಗಳಿಗೆ ಸಾಗಿಸುತ್ತದೆ. ಆದರೆ ಜಗತ್ತಿನ ಆಯಿಲ್ ಸಪ್ಲೈನಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಳ ಸ್ಟ್ರೈಟ್ ಆಫ್ ಹಾರ್ಮಜ್. ಇದು ಇರಾನ್ ಮತ್ತು ಒಮಾನ್ ನಡುವೆ ಇರುವ ಒಂದು ಸಣ್ಣ ಸಮುದ್ರ ಮಾರ್ಗ. ಆದರೆ ಇದರ ಮಹತ್ವ ಬಹಳ ದೊಡ್ಡದು. ಜಗತ್ತಿನ ಸುಮಾರು 20% ಕ್ರೂಡ್ ಆಯಿಲ್ ಈ ಒಂದೇ ಮಾರ್ಗದ ಮೂಲಕ ಸಾಗುತ್ತದೆ. ಭಾರತ ಕೂಡ ತನ್ನ ಅಗತ್ಯವಿರುವ ಹೆಚ್ಚಿನ ಕ್ರೂಡ್ ಆಯಿಲ್ ಅನ್ನು ವಿದೇಶಗಳಿಂದ ಇಂಪೋರ್ಟ್ ಮಾಡುತ್ತದೆ. ವಿಶೇಷವಾಗಿ ಮಿಡಲ್ ಈಸ್ಟ್ ದೇಶಗಳಿಂದ ಟ್ಯಾಂಕರ್ ಶಿಪ್ ಮೂಲಕ ಆಯಿಲ್ ಭಾರತದ ಪೋರ್ಟ್ಗೆ ಬರುತ್ತದೆ. ನಂತರ ರಿಫೈನರಿಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ತಯಾರಿಸಲಾಗುತ್ತದೆ. ಆದರೆ ಒಂದು ಪ್ರಶ್ನೆ ಇದೆ, ಆಯಿಲ್ ಸಪ್ಲೈ ಏಕಾಏಕಿ ನಿಂತು ಹೋದರೆ ಏನಾಗುತ್ತೆ? ಅದಕ್ಕಾಗಿ ಕೆಲವು ದೇಶಗಳು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಎಂಬ ವ್ಯವಸ್ಥೆಯನ್ನು ಹೊಂದಿವೆ. ಭಾರತದಲ್ಲೂ ಅಂಡರ್ ಗ್ರೌಂಡ್ ಆಯಿಲ್ ಸ್ಟೋರೇಜ್ ಫೆಸಿಲಿಟೀಸ್ ಇವೆ. ಇದಕ್ಕಾಗಿ ಜಗತ್ತು ಈಗ ಆಲ್ಟರ್ನೇಟಿವ್ ಎನರ್ಜಿ ಸ್ಟೋರೇಜ್ ಕಡೆಗೆ ಸಾಗುತ್ತಿದೆ. ಎಲೆಕ್ಟ್ರಿಕಲ್ ವೆಹಿಕಲ್, ಸೋಲಾರ್ ಪವರ್, ವಿಂಡ್ ಎನರ್ಜಿ ಇವು ಭವಿಷ್ಯದ ಎನರ್ಜಿ ವ್ಯವಸ್ಥೆಯ ಮುಖ್ಯ ಭಾಗವಾಗಿವೆ. ಎನರ್ಜಿ ಸೆಕ್ಯುರಿಟಿ ಯಾವುದೇ ದೇಶ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಈ ಕಾರಣಕ್ಕಾಗಿಯೇ ಸ್ಟ್ರೈಟ್ ಆಫ್ ಹಾರ್ಮಜ್ ಅನ್ನು ಜಗತ್ತಿನ ಅತ್ಯಂತ ಪ್ರಮುಖ ಎನರ್ಜಿ ಚೆಕ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ.